ಇಂಥ ಸ್ಥಿತಿ ಬರುತ್ತೆ ಅಂತ ಆತ ಬೆಳೀತಿರುವಂಥ ಕಲಾವಿದ, ಜೊತೆಗೆ ಅಂದರೆ ಭರವಸೆ ಹುಟ್ಟಿಸಿದಂಥ ಕಲಾವಿದ. ಕಾಮಿಡಿ ಶೋಗಳ ಮುಖಾಂತರ ಈ ಮಟ್ಟಕ್ಕೆ ಬಂದು ನಿಂತಿರುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಆದರೆ ಆತನ ಮೇಲಿರುವಂಥ ಆರೋಪ ನೋಡಿ ಹಿಂಗಿದೆ. ಸಂತ್ರಸ್ತೆ ದೂರು ಕೊಟ್ಲು, ಈತ ತಾಳಿ ಕಟ್ಟಿದ್ದಾನೆ, ಈತ ಅತ್ಯಾಚಾರ ಮಾಡಿದ್ದಾನೆ, ಅಬಾರ್ಷನ್ ಮಾಡಿಸಿದ್ದಾನೆ. ಅದಾದಮೇಲೆ ಈತ ನಾಪತ್ತೆಯಾಗಿದ್ದ. ಅಂತೂ ಇಂತೂ ಪೊಲೀಸರಿಗೆ ಶರಣಾಗಿದ್ದಾಯಿತು. ಪೊಲೀಸರು ನ್ಯಾಯಾಧೀಶರ ಎದುರು ಒಪ್ಪಿಸಿದ್ದು ಕೂಡ ಆಯಿತು. ಒಡನಾಟದ ಬಗ್ಗೆ ಆತ ಹೇಳಿಕೆ ಕೊಟ್ಟಿದ್ದಾನೆ. ಇವ್ರು ಹೇಳ್ತಿರುವಂಥದ್ದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನು ಕೂಡ ಮಡೇನೂರು ಮನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಕಪೋಲಕಲ್ಪಿತ, ಇದು ಶುದ್ಧ ಸುಳ್ಳಿನ ಕಂತೆ. ನಾನು ಆ ರೀತಿ ಮಾಡಿಲ್ಲ. ಸಂತ್ರಸ್ತೆ ಏನೇನು ದೂರು ಕೊಟ್ಟಿದ್ದಾಳೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಈತ ಹೇಳಿದ್ದಾನೆ. ಇವತ್ತು ಮೆಡಿಕಲ್ ಟೆಸ್ಟ್ ಕೂಡ ಇದೆ ಈತನಿಗೆ. ಜೊತೆಗೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಎದುರಾ ಬದುರಾ ಕೂಡಿಸ್ಬಿಟ್ಟು ಹೇಳಿಕೆಗಳನ್ನು ದಾಖಲಿಸ್ತಾರೆ. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು. ಎಂಥ ಸ್ಥಿತಿ ನೋಡಿ. ಇವತ್ತು ಚಿತ್ರ ಬಿಡುಗಡೆ ಆತಂದು. ಆಕೆ ಜೊತೆ ಆತ್ಮೀಯತೆಯಿಂದ ಇದ್ದೆ ನಿಜ, ಆದರೆ ತಾಳಿ ಗಿಳಿ ಕಟ್ಟಿಲ್ಲ, ಮದುವೆ ಆಗಿಲ್ಲ. ಆರೋಪ ಶುದ್ಧ ಸುಳ್ಳು. ಸಂತ್ರಸ್ತೆಯ ಪರಿಚಯ ಇದೆ, ಆದರೆ ಆಕೆ ಹೇಳ್ತಿರುವಂಥದ್ದೆಲ್ಲವೂ ಕೂಡ ಸುಳ್ಳು. ಇದರಲ್ಲಿ ಕುತಂತ್ರ ಇದೆ. ಯಾರೋ ಆಕೆಗೆ ಹೇಳಿ ದೂರನ್ನು ಕೊಡಿಸಿದ್ದಾರೆ. ಇದು ನನಗೆ ಆಗದವರು ಮಾಡಿರುವಂಥ ಕೃತ್ಯ. ಇದು ಬೆಳಗ್ಗೆ 11 ಗಂಟೆಗೆ ಪೊಲೀಸರಿಂದ ಸಂತ್ರಸ್ತೆಯ ವಿಚಾರಣೆ ಇದೆ. ಈಗಾಗಲೇ ಸಂತ್ರಸ್ತೆಗೆ ವೈದ್ಯಕೀಯ ತಪಾಸಣೆ ಕೂಡ ಆಗಿದೆ. ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸ್ತಾರೆ. ಇಂದು ಬೆಳಗ್ಗೆ ನಟ ಮನುಗೂ ಕೂಡ ಮೆಡಿಕಲ್ ಟೆಸ್ಟ್. ಅದಾದ ನಂತರ ಕೋರ್ಟಿಗೆ ಹಾಜರುಪಡಿಸ್ತಾರೆ. ನೋಡಿ, ಇದು ಸಂಗತಿ. ಇನ್ನು ಮುಗಿತು. ಇನ್ನೇನೆಂದರೂ ಕೂಡ ಆತನ ಭವಿಷ್ಯದ ಕಥೆ ಏನು ಇನ್ನು? ಹಂಗಂತ ಈಕೆಗೇನಾದರೂ ಅನ್ಯಾಯ ಆಗಿದ್ರೆ ಆಕೆಗೂ ಕೂಡ ನ್ಯಾಯ ಸಿಗಬೇಕು. ಪ್ರಶ್ನೆ ಬೇರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸಂತ್ರಸ್ತೆಯ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಮ್ಯಾಮ್, ಈಗ ಸಹಜವಾಗಿ ಈ ಕ್ಷಣಕ್ಕೆ ನೀವೊಂದು ಗಂಭೀರ ಆರೋಪ ಮಾಡಿದಿರಿ ಮಡೇನೂರು ಮನು ಅವ್ರ ಮೇಲೆ. ಸೊ ಈ ಆರೋಪಕ್ಕೆ ಏನು ಪ್ರಮುಖ ಕಾರಣ? ನಿಮ್ಮ ಮತ್ತು ಅವರ ನಡುವೆ ಇದ್ದಂಥ ಆತ್ಮೀಯತೆ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋಂಥದ್ದು? ಸರ್, ನಮ್ಮ ಆತ್ಮೀಯತೆ ನಾವು ಲವ್ ಮಾಡಿದ್ದೀವಿ ಅಲ್ಲ ಸರ್. ಅವ್ನು ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದ. ಅದನ್ನೇ ಅಡ್ವಾಂಟೇಜ್ ತಗೊಂಡು ನನಗೆ ಅಂದರೆ ಕೇಳೋರಿಲ್ಲ, ಅಪ್ಪ ಅಮ್ಮ ಇರಲಿಲ್ಲ. ಸೊ ನಾನು ಮನೇಲಿ ಒಬ್ಬಳೇ ಎತ್ತಿದ್ದೆ. ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಂಬಿಟ್ಟ. ಅವನು ಮಾಡಿರೋದು ಅತ್ಯಾಚಾರ. ಯಾವ ಲವ್ವು ಇಲ್ಲ, ಮಣ್ಣು ಇಲ್ಲ ಸರ್. ನಾನು ಯಾಕೆ ಅವನ್ನ ಲವ್ ಮಾಡಲಿ? ಅವ್ನಿಗೆ ಆಲ್ರೆಡಿ ಮದುವೆ ಇದೆ, ಮಗಳಿದ್ದಾಳೆ. ನಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವ್ನು ಲವ್ ತುಂಬ ಜನ ಅವಳಿಗೆ ಏಂತಕ್ಕೆ ಬೇಕಿತ್ತು? ಮದುವೆ ಆಗಿ ಮಗಳು ಇದ್ದಾಳೆ, ಅವಳಿಗೆ ಬುದ್ಧಿ ಇರಲಿಲ್ವಾ? ಬೇರೆ ಯಾರು ಸಿಗ್ಲಿಲ್ವಾ ಅಂತ ಈ ಮಾತುಗಳು ಆಡ್ಬೋದು. ಬಟ್ ಅವ್ನು ಮಾಡಿದ್ದು ಅತ್ಯಾಚಾರ. ಅವ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ನನಗೆ ಆಲ್ರೆಡಿ ಮದುವೆ ಆಗಿದೆ, ಮಗಳಿದ್ದಾಳೆ, ಇನ್ನೊಂದು ಹೆಣ್ಣನ್ನ ಮುಟ್ಟಬಾರ್ದು, ಅತ್ಯಾಚಾರ ಮಾಡಬಾರ್ದು. ಅತ್ಯಾಚಾರ ಮಾಡಿದ್ರೆ ಮುಂದೆ ಆಗೋ ಪ್ರಾಬ್ಲಮ್ನ ಎದುರಿಸ್ಬೇಕಾಗತ್ತೆ. ಇದೆಲ್ಲ ಅವ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಕಣ್ಣು ಮುಚ್ಕೊಂಡು ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಕಣ್ಣು ಮುಚ್ಕೊಂಡೆ. ಅಂದರೆ ನಾನು ಅಂದ್ಕೊಂಡೆ ಏನೋ ಒಂದು ಗಿಫ್ಟ್ ಕೊಡ್ತಾನೆ, ಹಾಗೆ ಹಿಂಗೆ ಆ ಥರದಲ್ಲಿ ಯೋಚನೆ ಮಾಡಿದೆ. ಯಾಕೆಂದರೆ ನಿಂಗೆ ಇದರಿಂದ ಯೂಸ್ ಆಗುತ್ತೆ ಆ ಥರ ನನಗೆ ಅವ್ನು ಹೇಳಿದ್ದು. ಹಾಗಾಗಿ ನಾನು ಕಣ್ಣು ಮುಚ್ಕೊಂಡೆ. ಇಮ್ಮಿಡಿಯೇಟ್ ಅವನು ಕಣ್ಣು ಹಿಂಗೆ ಬಿಡೋಕ್ಕೂ ಬಿಡಲಿಲ್ಲ. ಇಮ್ಮಿಡಿಯೇಟ್ ಅವ್ನು ನಂಗೆ ತಾಳಿ ಕಟ್ಬಿಟ್ಟ. ಅದಾದಮೇಲೆ ನಾನು ಹೇಳಿದೆ, ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ರೆ ಇದಕ್ಕೆ ಯಾವ ಬೆಲೆ ಇದೆ? ಇದು ಏನಾದರೂ ಬೆಲೆ ಇದೆಯಾ? ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ನಾನು ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿದೆ. ಅವನು ಇಲ್ಲ ಇದು ದೇವರೇ ಒಂದು ಮಾಡಿರೋದು. ಯಾಕಂದರೆ ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು. ಇಲ್ಲೊಂದು 15 ದಿನ ಇರ್ತೀನಿ, ಅಲ್ಲೊಂದು 15 ದಿನ ಇರ್ತೀನಿ. ಆಮೇಲೆ ಅವನಿಂದನೇ ಬ್ಯಾಕ್ ಟು ಬ್ಯಾಕ್ ಅಬಾರ್ಟ್ ಆಯಿತು. ನಂಗೆ ಇಷ್ಟ ಇತ್ತು, ಇರಲಿ, ನನಗೆ ಯಾರೂ ಇಲ್ಲ, ನಂಗೆ ಅದೊಂದು ಮಗು ಉಳಿಸ್ಕೋತೀನಿ ಅಂತ ನಾನು ಕೇಳಿದೆ. ಇಲ್ಲ, ಈಗ ಬೇಡ, 2 ವರ್ಷ ಬಿಟ್ಟು ಎಲ್ರಿಗೂ ಇದು ಮಾಡೋಣ, ಇವಾಗ ಬೇಡ ಅಂತ ಅಂದ್ಬಿಟ್ಟು ಅವನೇ ಹಿಂಸೆ ಕೊಟ್ಟು ಅಬಾರ್ಟು ಕೂಡ ಮಾಡಿಸ್ದ. ನೀವೀಗ ದೂರು ಕೊಡೋಕ್ಕೆ ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಕಾರಣ, ಇಬ್ಬರು ಹೀರೋಗಳಿದ್ದಾರೆ, ಅವ್ರ ಜೊತೆಗೆ ಒಬ್ರು ಲೇಡಿ ಡಾನ್ ಇದ್ದಾರೆ ಅನ್ನೋಂಥ ಆರೋಪವನ್ನು ಮನು ಮಾಡ್ತಾ ಇರೋಂಥದ್ದು. ಹಾಗಾದರೆ ಯಾರು ಈ ಘಟನೆಯಿಂದ ಏನು ನಡೀತಿದೆ ಅನ್ನೋಂಥದ್ದು? ಸರ್, ನನಗೆ ಯಾವ ಹೀರೋ ಅಂತ ನಾನು ಅವನ್ನೇ ಕೇಳಬೇಕು. ಯಾರಂತ ದೇವ್ರನೇ ನನಗೆ ಗೊತ್ತಿಲ್ಲ. ಅನ್ಯಾಯ ಆಗಿರೋದು ಅವ್ರಿಗಲ್ಲ ಸರ್, ನನಗೆ ಅನ್ಯಾಯ ಆಗಿದೆ. ಮೊನ್ನೆ ಸಾಟರ್ಡೆ ಬೆಳಗಿನ ಜಾವ 12:15 ನಮ್ಮ ಮನೆಗೆ ನಾನು ಹುಷಾರಿರಲಿಲ್ಲ. ಅವನ ವಿಷಯಕ್ಕೇ ಓವರ್ ಸ್ಟ್ರೆಸ್ ಆಗಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ 1 ಮಂತ್.
ಡಿಸ್ಚಾರ್ಜ್ ಆಗಿ ನಾನು ಮಂಗಳವಾರ ಸಂಜೆ ಬರ್ತೀನಿ, ಇವನು ಶುಕ್ರವಾರ ನೈಟ್ ಅಂದರೆ ಶನಿವಾರಕ್ಕೆ ಬೀಳುತ್ತೆ 12:30. ಅವಾಗ ಬಂದು ಸ್ಕಾಚ್ ಇಟ್ಕೊಂಡು ನಾನು ಹಣ್ಣು ತಿನ್ಕೊಂಡು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಬದುಕಿದ್ದೀನಿ. ಅಷ್ಟು ಹೊಟ್ಟೆ ಉರಿ ಆ ಥರದ್ದೆಲ್ಲ ಇದೆ. ಅವ್ನು ಬಂದು ಸ್ಕಾಚ್ ಹಿಡ್ಕೊಬಂದು ಬಲವಂತವಾಗಿ ಬಾಗಿಲು ತಗ್ಸಿ ಮೂಗಿಡ್ದು ಒಂದು ಎಣ್ಣೆ ಕುಡಿಸ್ಬಿಟ್ಟು ಏನು ಲೈಂಗಿಕ ದೌರ್ಜನ್ಯ ನಡೆಸಿ ಅವ್ನಿಗೇನು ಬೇಕು ಖಾಸಗಿ ವಿಡಿಯೋ ಅದನ್ನೆಲ್ಲ ಮಾಡಿಕೊಂಡು ಅವ್ನು ಹೋಗ್ತಾನೆ. ಅಂದರೆ ಅವ್ನ ಒಳಗಡೆ ಎಷ್ಟು ಕ್ರೂರತ್ರವೇ ಇರಬೇಕು. ಅವಳಿಗೆ ಹುಷಾರಿಲ್ಲ ಅನ್ನೋದಿಲ್ಲ, ಅವಳಿಗೆ ಹುಷಾರಿಲ್ಲ, ಹೆಂಗಿದ್ಯಾ, ಇಷ್ಟು ದಿನ ಹೆಂಗೆ ನೋವು, ಅವೆಲ್ಲ ಇಲ್ಲ ಅವನಿಗೆ. ಜಸ್ಟ್ ಅವ್ನಿಗೆ ಏನು ಬೇಕಿತ್ತು ಅದು ಮೋಸ್ಟ್ಲಿ ಅವನು ಬ್ಲ್ಯಾಕ್ ಮೇಲ್ ಮಾಡೋಣ ಈ ವಿಡಿಯೋ ಇಟ್ಕೊಂಡು ಎಲ್ರಿಗೂ ಹರಿಬಿಟ್ಬಿಟ್ಟು ಇವಳು ಮರ್ಯಾದೆ ತೆಗೆದು ಆ ಥರದಲ್ಲಿ ಅವನು ಯೋಚನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಇದಿಷ್ಟು ಸದ್ಯಕ್ಕೆ ಸಂತ್ರಸ್ತೆಯ ಮಾತಾಗಿರ್ತಕ್ಕಂಥದ್ದು. ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.